ಪರಿವರ್ತಕ ರಿಪೇರಿ ವೇಳೆ ವಿದ್ಯುತ್ ಅವಘಡ ಸಂಭವಿಸಿ ಲೈನ್ ಮ್ಯಾನ್ ಓರ್ವ ಸಾವನ್ನಪ್ಪಿರುವ ಘಟನೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಸುಭಾಷ್ ಬಡವಾಳ್ ಮೃತ ದುರ್ದೈವಿಯಾಗಿದ್ದು, ಸತ್ತಿ ಗ್ರಾಮದ ಹೊರವಲಯದಲ್ಲಿ ವಿದ್ಯುತ್ ಪರಿವರ್ತಕ ರಿಪೇರಿ ಮಾಡುವ ವೇಳೆ ಹಠಾತ್ ವಿದ್ಯುತ್ ಪ್ರವಹಿಸಿದ ಪರಿಣಾಮ ವಿದ್ಯುತ್ ತಗುಲಿದ ಸ್ಥಳೀಯ ರೈತರಿಂದ ರಕ್ಷಣೆ ಕಾರ್ಯ ನಡೆದಿದ್ದು, ಆತನನ್ನ ಅಥಣಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಿಸದೆ ಸುಭಾಷ್ ಕೊನೆಯುಸಿರೆಳೆದಿದ್ದಾರೆ. ಸುಭಾಷ್ ಸದಾಶಿವ ಬಳವಾಡ ಅಂತ ಹೇಳ್ರಿ, ನಂದೇಶ್ವರ ಖುದ್ದ. ವಯಸ್ಸು ಅವ್ರಿಗೆ 31 ವಯಸ್ಸು. ಅವ್ರು ಇರೋದು ಖುದ್ದು 0.0. ಹಾಂ, ಮದುವೆ ಆಗೈತೇನ್ರಿ? ಹಾಂ, ಮದುವೆ ಆಗೈತ್ರಿ. 2 ಮಕ್ಳು ಅದಾವು. ಅವ್ರ ತಾಯಿ ತಂದಿದ್ದಾರೆ. ಅವ್ರು 7 ತಿಂಗಳು ಕೂಸು, ಒಂದು 2 ವರ್ಷದ ಒಂದು ಕೂಸು, 1 ವರ್ಷ ಮ್ಯಾಗ ಒಂದು ಕೂಸು ಐತ್ರಿ, ಒಂದು 7 ತಿಂಗಳು ಕೂಸು ಐತಿ. ಪಾಪ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಅದಕ್ಕೆ ಸ್ವಲ್ಪ ತಮ್ಮ ಮೂಲಕ ಎಲ್ಲ ಮೇಲಿನ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂತ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊಡ್ತೀನಿ. ನಿಮ್ಮ ಹೆಸರು ಹೇಳಿ. ಅಪ್ಪು ಸೈದಾಪುರ ಅಂತ, ನಾವು ಅವರ ಚಿಕ್ಕಪ್ಪ ಮಾತಾಡೋದು. ನಂದೀಶ್ವರ ಮೂಲದ ಮೃತ ಸುಭಾಷ್ ಕಳೆದ 9 ವರ್ಷಗಳಿಂದ ಅಥಣಿ ಹೆಸ್ಕಾಂನಲ್ಲಿ ಲೈನ್ಮ್ಯಾನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದ. ಮೃತನಿಗೆ ಮಡದಿ 2 ಮುದ್ದಾದ ಮಕ್ಕಳಿದ್ದು, ಸುಭಾಷ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.